ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ನಮ್ಮ ಎಲ್ಲ ಪ್ರತಿನಿಧಿಗಳು ನಿಮಗಾಗಿ ಸುದ್ದಿಗಳನ್ನು ಹೊತ್ತು ತಂದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸುದ್ದಿಯನ್ನು ಹೊತ್ತು ತಂದಿದ್ದು ಇವತ್ತು ಪ್ರಮುಖವಾಗಿ ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಆ ಎಲ್ಲ ಸುದ್ದಿಗಳನ್ನು ಕೂಡ ನಮ್ಮ ರಿಪೋರ್ಟರ್ಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಮೊದಲಿಗೆ ಸುದ್ದಿ ಗಮನ ಕೊಡಿ. ಕಲಬುರಗಿಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪರಿಸ್ಥಿತಿ ಹೇಗಿದೆ ಅಂತಂದರೆ, ಜನ ಮನೆ ಒಳಗಿಂದ ಹೊರಗೆ ಬಂದು ಮನೆಯ ಮೇಲ್ಛಾವಣಿ ಮೇಲೆ ಕೂತು ತಮ್ಮ ಜೀವವನ್ನು ಉಳಿಸಿಕೊಳ್ಳುವಂತಹ ಸಂದರ್ಭ ಬಂದೊದಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಭೀಮಾ ನದಿಯ ಪ್ರವಾಹದ ಹೊಡೆತಕ್ಕೆ ಇಡೀ ಹರವಾಳ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದಲ್ಲಿ ನಾನಿರುವಂಥದ್ದು. ಮತ್ತೊಂದು ಬಡಾವಣೆಗೆ ಬಂದಿರುವಂಥದ್ದು. ಇಲ್ಲೂ ಕೂಡ ನನ್ನ ಟೊಂಕದ ಮಟ್ಟಿಗೆ ನೀರು ಇರುವಂಥದ್ದು. ಮನೆಗಳಿಗೆ ಏಕಾಏಕಿಯಾಗಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಜನರು ಇಲ್ಲಿ ಮನೆಯ ಮೇಲ್ಗಡೆನೇ ಇರುವಂಥದ್ದು. ಅಂದರೆ ನಿನ್ನೆ ರಾತ್ರಿ ಏನು ಮಳೆ ನೀರು ನುಗ್ಗಿರುವಂಥದ್ದು. ಮಳೆ ನೀರು ನುಗ್ಗಿದ್ದಂಥ ಹಿನ್ನೆಲೆಯಲ್ಲಿ ಮನೆಯವರು ಹೊರಗಡೆ ಬರೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಮನೆಯ ಮೇಲ್ಭಾಗದಲ್ಲೇ ನಿಂತ್ಕೊಂಡಿರುವಂಥದ್ದು. ಇದುವರೆಗೂ ಕೂಡ ಅವರು ಆಚೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಜೊತೆಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಏನು ಊಟ ಮಾಡದೆ ಉಪವಾಸ ಇರುವಂಥ ಒಂದಷ್ಟು ವಿಚಾರಗಳು ಕೂಡ ಕೇಳ್ತಾ ಇರುವಂಥದ್ದು. ಅಲ್ಲಿರುವಂಥ ಮಹಿಳೆಯರನ್ನ ಈಗ ನಾನು ಮತ್ತೊಮ್ಮೆ ತೋರಿಸ್ತಾ ಹೋಗ್ತೀನಿ. ಅಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಮಹಿಳೆಯರೆಲ್ಲರೂ ಕೂಡ ಅಲ್ಲೇ ಇರುವಂಥದ್ದು. ಇನ್ನು ಈ ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಅಲ್ಲೂ ಕೂಡ ಸಾಕಷ್ಟು ಜನರು ನಿಂತಿರುವಂಥದ್ದು. ತಮ್ಮ ಮನೆಯ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಜನರಿಗೂ ಕೂಡ ಇದೀಗ ಹೊರಬರೋಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬಹುಶಃ ನನಗೀಗಾಗಲೇ ಎದೆ ಮಟ್ಟಕ್ಕೆ ನೀರು ಬರ್ತಾ ಇರುವಂಥದ್ದು. ಇಲ್ಲಿ ಇನ್ನಷ್ಟು ನೀರು ಹೆಚ್ಚಾಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಪ್ರಮಾಣದಲ್ಲಿ ಅಂದರೆ ನಾನೀಗ ತೋರಿಸ್ತಾ ಹೋಗ್ತಿದ್ದೀನಲ್ಲ, ಏನು ಸುಮಾರು 50ರಿಂದ 60 ಮನೆಗಳಂತೇಳಿ ಈಗ ಮೊದಲ ಹಂತದಲ್ಲಿ ಗೊತ್ತಾಗಿರುವಂಥದ್ದು. ಆದರೆ ಇದೀಗ ಅದಕ್ಕಿಂತಲೂ ಹೆಚ್ಚಿನ ಮನೆಗಳಿಗೂ ಕೂಡ ಇದೇ ರೀತಿಯಾಗಿ ನೀರು ನುಗ್ಗಿರುವಂಥದ್ದು. ಇಲ್ಲಿರುವಂಥ ಜನರು ಇವತ್ತಿಗೂ ಕೂಡ ಏನು ಅಕ್ಷರಶಃ ನಲಗಿ ಹೋಗಿರುವಂಥದ್ದು. ಭೀಮಾ ನದಿಯ ಹೊಡೆತ ಯಾವ ರೀತಿಯಾಗಿದೆ ಅಂತಂದರೆ ಮನೆಯಿಂದ ಹೊರ ಬರೋಕ್ಕೂ ಕೂಡ ಆಗ್ತಾಯಿಲ್ಲ. ಮತ್ತೊಂದು ಕಡೆ ದೇವರಿಗೂ ಕೂಡ ಜಲ ದಿಗ್ಬಂಧನ ಆಗಿರುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಇರುವಂಥ ಜನರಿಗೆ ಅಂದರೆ ಈಗ ಕೆಲವೊಂದಷ್ಟು ಮನೆಗಳಲ್ಲಿರುವಂಥ ಜನರು ಬೇರೆ ಕಡೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಇನ್ನು ಬಹುತೇಕ ಜನರು ಈ ಭಾಗದಲ್ಲಿ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ನಾನಿಲ್ಲಿ ಒಳಗಡೆ ಹೋಗುವಂಥ ಕೆಲಸ ಕೂಡ ಮಾಡ್ತೀನಿ. ಅಂದರೆ ಇಲ್ಲಿ ಈಗಾಗಲೇ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಎದೆ ಮಟ್ಟಕ್ಕೂ ಕೂಡ ನೀರಿರುವಂಥದ್ದು. ಇಲ್ಲಿರುವಂಥ ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂಥದ್ದು. ಇಲ್ಲಿನ ಜನರ ಜೀವನ ಏನು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂಥದ್ದು. ಮನೆಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅನ್ನುವಂಥದ್ದು ಕೂಡ ತೋರಿಸ್ತೀನಿ. ಮನೆಯಲ್ಲಿರುವಂಥ ಸಾಮಾನುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇಲ್ಲಿರುವಂಥವರು ಅಂದರೆ ಬದುಕು ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರತಿನಿತ್ಯ ಕೂಲಿ ನಾಲಿ ಮಾಡಿ ಬದುಕುವಂಥ ಜನರು ಇರುವಂಥದ್ದು. ಅಂಥವ್ರ ಮನೆಗಳಿಗೆ ಇದೀಗ ಏಕಾಏಕಿಯಾಗಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿರುವಂಥ ಏನು ವಸ್ತುಗಳು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಈ ರೀತಿಯಾಗಿ ಮನೆಯ ಒಳಗಡೆ ನೀರು ನುಗ್ಗಿ ಮನೆಯಲ್ಲಿರುವಂಥ ಸಾಕಷ್ಟು ವಸ್ತುಗಳು ಕೂಡ ಹಾಳಾಗಿರುವಂಥದ್ದು. ಇಲ್ಲಿ ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬು. ನಮ್ಮ ಎಲ್ಲ ಪ್ರತಿನಿಧಿಗಳು ನಿಮಗಾಗಿ ಸುದ್ದಿಗಳನ್ನು ಹೊತ್ತು ತಂದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸುದ್ದಿಯನ್ನು ಹೊತ್ತು ತಂದಿದ್ದು ಇವತ್ತು ಪ್ರಮುಖವಾಗಿ ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಆ ಎಲ್ಲ ಸುದ್ದಿಗಳನ್ನು ಕೂಡ ನಮ್ಮ ರಿಪೋರ್ಟರ್ಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಮೊದಲಿಗೆ ಸುದ್ದಿ ಗಮನ ಕೊಡಿ. ಕಲಬುರಗಿಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪರಿಸ್ಥಿತಿ ಹೇಗಿದೆ ಅಂತಂದರೆ, ಜನ ಮನೆ ಒಳಗಿಂದ ಹೊರಗೆ ಬಂದು ಮನೆಯ ಮೇಲ್ಛಾವಣಿ ಮೇಲೆ ಕೂತು ತಮ್ಮ ಜೀವವನ್ನು ಉಳಿಸಿಕೊಳ್ಳುವಂತಹ ಸಂದರ್ಭ ಬಂದೊದಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಭೀಮಾ ನದಿಯ ಪ್ರವಾಹದ ಹೊಡೆತಕ್ಕೆ ಇಡೀ ಹರವಾಳ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದಲ್ಲಿ ನಾನಿರುವಂಥದ್ದು. ಮತ್ತೊಂದು ಬಡಾವಣೆಗೆ ಬಂದಿರುವಂಥದ್ದು. ಇಲ್ಲೂ ಕೂಡ ನನ್ನ ಟೊಂಕದ ಮಟ್ಟಿಗೆ ನೀರು ಇರುವಂಥದ್ದು. ಮನೆಗಳಿಗೆ ಏಕಾಏಕಿಯಾಗಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಜನರು ಇಲ್ಲಿ ಮನೆಯ ಮೇಲ್ಗಡೆನೇ ಇರುವಂಥದ್ದು. ಅಂದರೆ ನಿನ್ನೆ ರಾತ್ರಿ ಏನು ಮಳೆ ನೀರು ನುಗ್ಗಿರುವಂಥದ್ದು. ಮಳೆ ನೀರು ನುಗ್ಗಿದ್ದಂಥ ಹಿನ್ನೆಲೆಯಲ್ಲಿ ಮನೆಯವರು ಹೊರಗಡೆ ಬರೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮಹಿಳೆಯರು
ಮನೆಯ ಮೇಲ್ಭಾಗದಲ್ಲೇ ನಿಂತ್ಕೊಂಡಿರುವಂಥದ್ದು. ಇದುವರೆಗೂ ಕೂಡ ಅವರು ಆಚೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಜೊತೆಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಏನು ಊಟ ಮಾಡದೆ ಉಪವಾಸ ಇರುವಂಥ ಒಂದಷ್ಟು ವಿಚಾರಗಳು ಕೂಡ ಕೇಳ್ತಾ ಇರುವಂಥದ್ದು. ಅಲ್ಲಿರುವಂಥ ಮಹಿಳೆಯರನ್ನ ಈಗ ನಾನು ಮತ್ತೊಮ್ಮೆ ತೋರಿಸ್ತಾ ಹೋಗ್ತೀನಿ. ಅಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಮಹಿಳೆಯರೆಲ್ಲರೂ ಕೂಡ ಅಲ್ಲೇ ಇರುವಂಥದ್ದು. ಇನ್ನು ಈ ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಅಲ್ಲೂ ಕೂಡ ಸಾಕಷ್ಟು ಜನರು ನಿಂತಿರುವಂಥದ್ದು. ತಮ್ಮ ಮನೆಯ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಜನರಿಗೂ ಕೂಡ ಇದೀಗ ಹೊರಬರೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸೊ ಬಹುಶಃ ನನಗೀಗಾಗಲೇ ಎದೆ ಮಟ್ಟಕ್ಕೆ ನೀರು ಬರ್ತಾ ಇರುವಂಥದ್ದು. ಇಲ್ಲಿ ಇನ್ನಷ್ಟು ನೀರು ಹೆಚ್ಚಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪ್ರಮಾಣದಲ್ಲಿ ಅಂದರೆ ನಾನೀಗ ತೋರಿಸ್ತಾ ಹೋಗ್ತಿದ್ದೀನಲ್ಲ, ಏನು ಸುಮಾರು 50ರಿಂದ 60 ಮನೆಗಳಂತೇಳಿ ಈಗ ಮೊದಲ ಹಂತದಲ್ಲಿ ಗೊತ್ತಾಗಿರುವಂಥದ್ದು. ಆದರೆ ಇದೀಗ ಅದಕ್ಕಿಂತಲೂ ಹೆಚ್ಚಿನ ಮನೆಗಳಿಗೂ ಕೂಡ ಇದೇ ರೀತಿಯಾಗಿ ನೀರು ನುಗ್ಗಿರುವಂಥದ್ದು. ಇಲ್ಲಿರುವಂಥ ಜನರು ಇವತ್ತಿಗೂ ಕೂಡ ಏನು ಅಕ್ಷರಶಃ ನಲಿಗಿ ಹೋಗಿರುವಂಥದ್ದು. ಭೀಮಾ ನದಿಯ ಹೊಡೆತ ಯಾವ ರೀತಿಯಾಗಿದೆ ಅಂತಂದರೆ ಮನೆಯಿಂದ ಹೊರ ಬರೋಕ್ಕೂ ಕೂಡ ಆಗ್ತಾಯಿಲ್ಲ. ಮತ್ತೊಂದು ಕಡೆ ದೇವರಿಗೂ ಕೂಡ ಜಲ ದಿಗ್ಬಂಧನ ಆಗಿರುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಇರುವಂಥ ಜನರಿಗೆ ಅಂದರೆ ಈಗ ಕೆಲವೊಂದಷ್ಟು ಮನೆಗಳಲ್ಲಿರುವಂಥ ಜನರು ಬೇರೆ ಕಡೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಇನ್ನು ಬಹುತೇಕ ಜನರು ಈ ಭಾಗದಲ್ಲಿ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ನಾನಿಲ್ಲಿ ಒಳಗಡೆ ಹೋಗೋಕುವಂಥ ಕೆಲಸ ಕೂಡ ಮಾಡ್ತೀನಿ. ಅಂದರೆ ಇಲ್ಲಿ ಈಗಾಗಲೇ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಎದೆ ಮಟ್ಟಕ್ಕೂ ಕೂಡ ನೀರಿರುವಂಥದ್ದು. ಸೊ ಇಲ್ಲಿರುವಂಥ ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂಥದ್ದು. ಇಲ್ಲಿನ ಜನರ ಜೀವನ ಏನು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂಥದ್ದು. ಮನೆಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅನ್ನುವಂಥದ್ದು ಕೂಡ ತೋರಿಸ್ತೀನಿ. ಮನೆಯಲ್ಲಿರುವಂಥ ಸಾಮಾನುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇಲ್ಲಿರುವಂಥವರು ಅಂದರೆ ಬದುಕಿನ ಬದುಕು ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರತಿನಿತ್ಯ ಕೂಲಿ ನಾಲಿ ಮಾಡಿ ಬದುಕುವಂಥ ಜನರು ಇರುವಂಥದ್ದು. ಸೊ ಅಂಥವ್ರ ಮನೆಗಳಿಗೆ ಇದೀಗ ಏಕಾಏಕಿಯಾಗಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿರುವಂಥ ಏನು ವಸ್ತುಗಳು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಈ ರೀತಿಯಾಗಿ ಮನೆಯ ಒಳಗಡೆ ನೀರು ನುಗ್ಗಿ ಮನೆಯಲ್ಲಿರುವಂಥ ಸಾಕಷ್ಟು ವಸ್ತುಗಳು ಕೂಡ ಹಾಳಾಗಿರುವಂಥದ್ದು. ಸೊ ಇಲ್ಲಿ ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ನಮಸ್ಕಾರ, ರಿಪೋರ್ಟರ್ ಬುಲೆಟಿನ್ಗೆ ಸ್ವಾಗತ. ನಾನು ನಾಗೇಂದ್ರ ಬಾಬ್. ನಮ್ಮ ಎಲ್ಲ ಪ್ರತಿನಿಧಿಗಳು ನಿಮಗಾಗಿ ಸುದ್ದಿಗಳನ್ನು ಹೊತ್ತು ತಂದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ಸುದ್ದಿಯನ್ನು ಹೊತ್ತು ತಂದಿದ್ದು ಇವತ್ತು ಪ್ರಮುಖವಾಗಿ ಅದರಲ್ಲೂ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗಿದೆ. ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಆ ಎಲ್ಲ ಸುದ್ದಿಗಳನ್ನು ಕೂಡ ನಮ್ಮ ರಿಪೋರ್ಟರ್ಗಳು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಮೊದಲಿಗೆ ಸುದ್ದಿ ಗಮನ ಕೊಡಿ. ಕಲಬುರಗಿಯಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪರಿಸ್ಥಿತಿ ಹೇಗಿದೆ ಅಂತಂದರೆ ಜನ ಮನೆ ಒಳಗಿಂದ ಹೊರಗೆ ಬಂದು ಮನೆಯ ಮೇಲ್ಛಾವಣಿ ಮೇಲೆ ಕೂತು ತಮ್ಮ ಜೀವವನ್ನು ಉಳಿಸಿಕೊಳ್ಳುವಂತಹ ಸಂದರ್ಭ ಬಂದೊದಗಿದೆ. ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಭೀಮಾ ನದಿಯ ಪ್ರವಾಹದ ಹೊಡೆತಕ್ಕೆ ಇಡೀ ಹರ್ವಾಳ ಗ್ರಾಮ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಜೇವರ್ಗಿ ತಾಲೂಕಿನ ಹರ್ವಾಳ ಗ್ರಾಮದಲ್ಲಿ ನಾನಿರುವಂಥದ್ದು. ಮತ್ತೊಂದು ಬಡಾವಣೆಗೆ ಬಂದಿರುವಂಥದ್ದು. ಇಲ್ಲೂ ಕೂಡ ನನ್ನ ಟೊಂಕದ ಮಟ್ಟಿಗೆ ನೀರಿರುವಂಥದ್ದು. ಮನೆಗಳಿಗೆ ಏಕಾಏಕಿಯಾಗಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಜನರು ಇಲ್ಲಿ ಮನೆಯ ಮೇಲ್ಗಡೆನೇ ಇರುವಂಥದ್ದು. ಅಂದರೆ ನಿನ್ನೆ ರಾತ್ರಿ ಏನು ಮಳೆ ನೀರು ನುಗ್ಗಿದಂಥ ಹಿನ್ನೆಲೆಯಲ್ಲಿ ಮನೆಯವರು ಹೊರಗಡೆ ಬರೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮಹಿಳೆಯರು ಮನೆಯ ಮೇಲ್ಭಾಗದಲ್ಲೇ ನಿಂತ್ಕೊಂಡಿರುವಂಥದ್ದು. ಇದುವರೆಗೂ ಕೂಡ ಅವರು ಆಚೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಜೊತೆಗೆ ನಿನ್ನೆ ರಾತ್ರಿಯಿಂದಲೂ ಕೂಡ ಏನು ಊಟ ಮಾಡದೆ ಉಪವಾಸ ಇರುವಂಥ ಒಂದಷ್ಟು ವಿಚಾರಗಳು ಕೂಡ ಕೇಳ್ತಾ ಇರುವಂಥದ್ದು. ಅಲ್ಲಿರುವಂಥ ಮಹಿಳೆಯರನ್ನ ಈಗ ನಾನು ಮತ್ತೊಮ್ಮೆ ತೋರಿಸ್ತಾ ಹೋಗ್ತೀನಿ. ಅಂದರೆ ನಿನ್ನೆ ರಾತ್ರಿಯಿಂದಲೂ ಕೂಡ ಮಹಿಳೆಯರೆಲ್ಲರೂ ಕೂಡ ಅಲ್ಲೇ ಇರುವಂಥದ್ದು. ಇನ್ನು ಈ ಭಾಗದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಅಲ್ಲೂ ಕೂಡ ಸಾಕಷ್ಟು ಜನರು ನಿಂತಿರುವಂಥದ್ದು. ತಮ್ಮ ಮನೆಯ ಮುಂಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ನೀರು ನಿಂತಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ಜನರಿಗೂ ಕೂಡ ಇದೀಗ ಹೊರಬರೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಸೊ ಬಹುಶಃ ನನಗೀಗಾಗಲೇ ಎದೆ ಮಟ್ಟಕ್ಕೆ ನೀರು ಬರ್ತಾ ಇರುವಂಥದ್ದು. ಇಲ್ಲಿ ಇನ್ನಷ್ಟು ನೀರು ಹೆಚ್ಚಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಪ್ರಮಾಣದಲ್ಲಿ ಅಂದರೆ ನಾನೀಗ ತೋರಿಸ್ತಾ ಹೋಗ್ತಿದ್ದೀನಲ್ಲ, ಏನು ಸುಮಾರು 50ರಿಂದ 60 ಮನೆಗಳಂತೇಳಿ ಈಗ ಮೊದಲ ಹಂತದಲ್ಲಿ ಗೊತ್ತಾಗಿರುವಂಥದ್ದು. ಆದರೆ ಇದೀಗ ಅದಕ್ಕಿಂತಲೂ ಹೆಚ್ಚಿನ ಮನೆಗಳಿಗೂ ಕೂಡ ಇದೇ ರೀತಿಯಾಗಿ ನೀರು ನುಗ್ಗಿರುವಂಥದ್ದು. ಇಲ್ಲಿರುವಂಥ ಜನರು ಇವತ್ತಿಗೂ ಕೂಡ ಏನು ಅಕ್ಷರಶಃ ನಲಿಗಿ ಹೋಗಿರುವಂಥದ್ದು. ಭೀಮಾ ನದಿಯ ಹೊಡೆತ ಯಾವ ರೀತಿಯಾಗಿದೆ ಅಂತಂದರೆ ಮನೆಯಿಂದ ಹೊರ ಬರೋಕ್ಕೂ ಕೂಡ ಆಗ್ತಾಯಿಲ್ಲ. ಮತ್ತೊಂದು ಕಡೆ
ದೇವರಿಗೂ ಕೂಡ ಜಲ ದಿಗ್ಬಂಧನ ಆಗಿರುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿ ಇರುವಂಥ ಜನರಿಗೆ ಅಂದರೆ ಈಗ ಕೆಲವೊಂದಷ್ಟು ಮನೆಗಳಲ್ಲಿರುವಂಥ ಜನರು ಬೇರೆ ಕಡೆ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರುವಂಥದ್ದು. ಇನ್ನು ಬಹುತೇಕ ಜನರು ಈ ಭಾಗದಲ್ಲಿ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ನಾನಿಲ್ಲಿ ಒಳಗಡೆ ಹೋಗೋಕುವಂಥ ಕೆಲಸ ಕೂಡ ಮಾಡ್ತೀನಿ. ಅಂದರೆ ಇಲ್ಲಿ ಈಗಾಗಲೇ ನಾನು ತೋರಿಸ್ತಾ ಹೋಗ್ತೀನಿ ಅಂದರೆ ಎದೆ ಮಟ್ಟಕ್ಕೂ ಕೂಡ ನೀರಿರುವಂಥದ್ದು. ಸೊ ಇಲ್ಲಿರುವಂಥ ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು ಬಹಳ ಗಂಭೀರವಾಗಿರುವಂಥದ್ದು. ಇಲ್ಲಿನ ಜನರ ಜೀವನ ಏನು ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರುವಂಥದ್ದು. ಮನೆಗಳಿಗೆ ಯಾವ ರೀತಿಯಾಗಿ ನೀರು ನುಗ್ಗಿದೆ ಅನ್ನುವಂಥದ್ದು ಕೂಡ ತೋರಿಸ್ತೀನಿ. ಮನೆಯಲ್ಲಿರುವಂಥ ಆ ಸಾಮಾನುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಇಲ್ಲಿರುವಂಥವರು ಅಂದರೆ ಬದುಕಿನ ಬವಣೆಯನ್ನು ಬದುಕು ಕಟ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರತಿನಿತ್ಯ ಕೂಲಿ ನಾಲಿ ಮಾಡಿ ಬದುಕುವಂಥ ಜನರು ಇರುವಂಥದ್ದು. ಸೊ ಅಂಥವ್ರ ಮನೆಗಳಿಗೆ ಇದೀಗ ಏಕಾಏಕಿಯಾಗಿ ನೀರು ನುಗ್ಗಿರುವಂಥ ಹಿನ್ನೆಲೆಯಲ್ಲಿ ಮನೆಯಲ್ಲಿರುವಂಥ ಏನು ವಸ್ತುಗಳು ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಈ ರೀತಿಯಾಗಿ ಮನೆಯ ಒಳಗಡೆ ನೀರು ನುಗ್ಗಿ ಮನೆಯಲ್ಲಿರುವಂಥ ವಸ್ತುಗಳು ಸಾಕಷ್ಟು ವಸ್ತುಗಳು ಕೂಡ ಹಾಳಾಗಿರುವಂಥದ್ದು. ಸೊ ಇಲ್ಲಿ ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.